ಸ್ವಾಮಿಗಳು ಪ್ರಾರಂಭ ಮಾಡ್ತಾರೆ. ಎಲ್ಲರೂ ನಮಸ್ಕಾರ ಮಾಡ್ಬಿಡ್ರಿ. ನಮಸ್ಕಾರ ಮಾಡಿ ಸ್ವಾಮಿಗಳು. ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ತಾತ್ಪರ್ಯಂ ಶಾಸ್ತ್ರಾಣಾಂ ಸರ್ವೇಷಾಂ ಉತ್ತಮಂ ಮಯಾ ಪ್ರೋಕ್ತಂ ಪ್ರಾಪ್ಯಾನುಜ್ಞಾಂ ವಿಷ್ಣೋಃ ಏತಜ್ಞಾತ್ವೈವ ವಿಷ್ಣುರಾಪ್ಯೋಸೌ. ಸಕಲ ಶಾಸ್ತ್ರಗಳ ಶ್ರೇಷ್ಠವಾದ ಮಹಾ ತಾತ್ಪರ್ಯವನ್ನ ಪರಮಾತ್ಮನ ಆಜ್ಞೆಯಂತೆ ನಿಮಗೆಲ್ಲ ಉಪದೇಶ ಮಾಡಿದ್ದೇವೆ. ಮಧ್ವ ವಿಷಯದಲ್ಲಿ ನೀವೆಲ್ಲ ತಿಳಿದ ಹಾಗೆ ಪಾರಾಶರ್ಯ ಪರತತ್ವ ಪ್ರತಿಜ್ಞೈ ಅಂತ ತಾವು ಇತಿಹಾಸ ಪುರಾಣಗಳಲ್ಲಿ ನಿರೂಪಣೆ ಮಾಡಿದ ಸರ್ವೋತ್ತಮತ್ವವನ್ನ, ವಿಷ್ಣು ಸರ್ವೋತ್ತಮತ್ವವನ್ನ ಜಗತ್ತಿಗೆ ಚೆನ್ನಾಗಿ ತಿಳಿಸಿಕೊಡುವುದಕ್ಕೋಸ್ಕರ ಆ ಮಹಾಭಾರತದ ತಾತ್ಪರ್ಯವನ್ನ ಜಗತ್ತಿಗೆ ತಿಳಿಸಿಕೊಡಬೇಕು ಅಂತ ಪರಮಾತ್ಮನೇ ಆಜ್ಞೆಯನ್ನು ಮಾಡಿದ್ದು ವೇದವ್ಯಾಸ ದೇವರು. ಅವರ ಆಜ್ಞೆಯಂತೆ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ಇದನ್ನ ಚೆನ್ನಾಗಿ ತಿಳಿದುಕೊಂಡ್ರೇನೆ ಪರಮಾತ್ಮನನ್ನ ನೀವು ಹೊಂದುವುದಕ್ಕೆ ಸಾಧ್ಯವಿದೆ ಎಂದು ಶ್ರೀಮದಾಚಾರ್ಯರು ಪ್ರಥಮಾಧ್ಯಾಯವನ್ನ ಮಂಗಲ ಮಾಡಿ ದ್ವಿತೀಯಾಧ್ಯಾಯವನ್ನ ಪ್ರಾರಂಭ ಮಾಡುತ್ತಾರೆ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಜನಯನೋಸೌ ಶ್ರೀಪತಿರ್ಮಾನದೋ ನಃ. ಎಲ್ಲ ದೇವತೆಗಳಿಂದ ವಂದ್ಯನಾದವನು, ಮುಖ್ಯ ವಂದ್ಯನಾದವನು ಪರಮಾತ್ಮ. ಆ ಭಗವಂತನ ಮಹಿಮೆ ಅಚಿಂತ್ಯವಾಗಿದೆ, ಅದ್ಭುತವಾಗಿದೆ. ಜಗತ್ತಿಗೆ ಪರಮಾತ್ಮ ಪರಮ ಗುರುವಾಗಿದ್ದ, ಮುಖ್ಯ ಗುರುವಾಗಿದ್ದ. ಸಾಕ್ಷಾತ್ ಬ್ರಹ್ಮದೇವರಿಗೆ ಭಗವಂತ ಗುರು, ಉಳಿದೆಲ್ಲ ದೇವತೆಗಳಿಗೆ ಭಗವಂತ ಪರಮ ಗುರು ಆಗಿದ್ದಾನೆ. ನಮಗೆಲ್ಲ ಮೂಲ ಗುರು ಅಂತ ಅನಿಸಿಕೊಳ್ತಾನೆ. ಅಂತಹ ಇಡೀ ಜಗತ್ತಿಗೆ ಗುರುವಾದವನು, ಜ್ಞಾನೋಪದೇಶವನ್ನ ಮಾಡಿದವನು ಪರಮಾತ್ಮ. ಮತ್ತು ನಮಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನ ಕೊಡ್ತಾನೆ. ಸಜ್ಜನರಿಗೆ, ಸತ್ಕರ್ಮಗಳನ್ನ ಮಾಡುವವರಿಗೆ, ಪರಮಾತ್ಮನಲ್ಲಿ ಭಕ್ತಿ ಮಾಡುವವರಿಗೆ ಎಲ್ಲ ಇಷ್ಟಾರ್ಥಗಳನ್ನ ಪರಮಾತ್ಮ ಕೊಡ್ತಾನೆ. ಮತ್ತು ಆ ಎಲ್ಲ ಇಷ್ಟಾರ್ಥಗಳನ್ನ ಕೊಡುವುದಕ್ಕೆ ಬೇಕಾಗಿರುವ ಸಾಮರ್ಥ್ಯ, ಶಕ್ತಿ, ಜ್ಞಾನ, ಉತ್ಸಾಹ ಎಲ್ಲ ಗುಣಗಳು ಪರಮಾತ್ಮನಲ್ಲಿ ಪರಿಪೂರ್ಣವಾಗಿದೆ. ನಿಖಿಲ ಗುಣಗಣಾರ್ಣ ನಿತ್ಯದಲ್ಲಿಯೂ ಭಗವಂತನಲ್ಲಿ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಯಾವ ಒಂದು ದೋಷವೂ ಇಲ್ಲ. ಶ್ರಮ ಇಲ್ಲ, ಚಿಂತ ಇಲ್ಲ, ಆಲಸ್ಯ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ರೋಗ ಇಲ್ಲ, ಯಾವ ದೋಷಗಳು ಭಗವಂತನಲ್ಲಿ ಇಲ್ಲ. ಸರಸಿಜ ನಯನೋಸೌ ಶ್ರೀಪತಿರ್ಂ ಮಾನದೋನಃ. ಕಮಲದಂತೆ ಪರಮಾತ್ಮನ ಕಣ್ಣುಗಳು, ಸುಂದರವಾದ ಕಣ್ಣುಗಳು, ಅರಳಿದ ಕಣ್ಣು, ಯಾವಾಗಲೂ ಭಕ್ತರನ್ನ ಪ್ರೀತಿಯಿಂದ, ವಾತ್ಸಲ್ಯದಿಂದ ನೋಡಿ ಹರಿಸುವಂತಹ ಆ ಭಗವಂತನ ಕಣ್ಣುಗಳು. ಅಂತಹ ಪರಮಾತ್ಮ ನಮಗೆಲ್ಲ ಉತ್ತಮವಾದ ಜ್ಞಾನವನ್ನ ಕೊಡ್ಲಿ ಅಂತ ಶ್ರೀಪತಿರ್ಂ ಮಾನದೋನಃ. ಉತ್ತಮವಾದ ಜ್ಞಾನವನ್ನ ಕೊಡ್ಲಿ. ಉತ್ತಮವಾದ ಮಾನ ಅಂದ್ರೆ ಮರ್ಯಾದೆ, ಗೌರವ. ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡಿದ್ರೆ ನಮಗೊಂದು ಗೌರವ ಇದೆ, ಮಾನ ಇದೆ. ಇಲ್ಲ ಅಂದ್ರೆ ಅದೇ ದೊಡ್ಡ ಅವಮಾನ. ಆ ಶಾಸ್ತ್ರೋಕ್ತವಾದ ವಿಹಿತ ಕರ್ಮಗಳನ್ನ ಮಾಡಿ, ಭಗವಂತನ ಸೇವೆಯನ್ನ ಮಾಡಿ, ನಮ್ಮ ಕರ್ತವ್ಯವನ್ನ ಪರಿಪಾಲನೆ ಮಾಡಿದ್ದರಿಂದ ಬರುವ ಮಾನವನ್ನೂ ದೇವರು ನಮಗೆ ಕೊಟ್ಟು, ಅದರಿಂದ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನ ಕೊಡ್ತಾನೆ ಪರಮಾತ್ಮ. ಆ ರೀತಿ ಎಲ್ಲರಿಗೆ ಅನುಗ್ರಹವನ್ನ ಮಾಡ್ಲಿ ಅಂತ ಶ್ರೀಮದಾಚಾರ್ಯರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಪರಮಾತ್ಮ ಜಯತಿ ಅಂತ ಸರ್ವೋತ್ಕೃಷ್ಟನಾಗಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬಹಳ ಶ್ರೇಷ್ಠವಾದಂತಹ ಗ್ರಂಥ.
ಅದರಲ್ಲಿಯೂ ಪ್ರಾರಂಭದ 3 ಅಧ್ಯಾಯಗಳಲ್ಲಿ ವಿಶೇಷವಾಗಿ ಪ್ರಮೇಯದ ಸಂಗ್ರಹವನ್ನು ಮಾಡಿ ಸಕಲ ಶಾಸ್ತ್ರಗಳ ಸಾರವನ್ನೇ ನಿರೂಪಣೆ ಮಾಡಿದ್ದಾರೆ. ಇದೀಗ ಪ್ರಥಮಾಧ್ಯಾಯವನ್ನ ಪಂಡಿತ ವೆಂಕಣ್ಣಾಚಾರ್ಯರು ನಿಮಗೆಲ್ಲ ಚೆನ್ನಾಗಿ ಪಾಠ ಕಲಿಸಿಕೊಟ್ಟಿದ್ದಾರೆ. ಈಗ ದ್ವಿತೀಯಾಧ್ಯಾಯದ ಪ್ರಾರಂಭ. ಭಕ್ತಿ ಶ್ರದ್ಧೆಗಳಿಂದ ಅಧ್ಯಯನವನ್ನು ಮಾಡಿ ಅರ್ಥವನ್ನು ತಿಳಿದುಕೊಂಡು ಪಾರಾಯಣ ಮಾಡಿ ಕರಿವಾಯು ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಶ್ರೀಕೃಷ್ಣಾರ್ಪಣ. ಮಹಾರಾಜ ಕಿ ಜೈ.